ಕೆಲವರು ಅಷ್ಟಕ್ಕೂ ದೇವರೇ ಇಲ್ಲ ಅನ್ನುತ್ತಾರೆ. ಮೊದಲನೇದಾಗಿ ಏನ್ ಕಲ್ತೆವು? ಯೇಸು ದೇವರು ಅಲ್ಲ ಅನ್ನುವಾಗ ಯೇಸು ದೇವರಾಗಿದ್ದಾರೆ. ಹೇಗೆ ಎಂದು ಹೇಳಿದ್ದೇನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇಲ್ಲದಿರುವಾತನೇ ದೇವರಾಗಿದ್ದಾರೆ ಎನ್ನುವುದು ನಿಜ ಆಗಿರೋದಾದ್ರೆ ಯೇಸು ಕ್ರಿಸ್ತನಲ್ಲಿ ಯಾರೊಬ್ಬರು ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಕಂಡುಕೊಳ್ಳಲಿಕ್ಕಾಗಲಿಲ್ಲ. ಆತನು ವಿವಾಹ ಮಾಡಿಕೊಳ್ಳಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇಲ್ಲದಂಥವನಾಗಿ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ತೋರ್ಪಡಿಸಿಕೊಂಡಿದ್ದಾರೆ. ಯಾರೊಬ್ಬರು ಕೂಡ ಆತನಲ್ಲಿ ಪಾಪ ಕಂಡುಕೊಳ್ಳಲಿಕ್ಕಾಗಲಿಲ್ಲ. ಅದೇ ಸತ್ಯ. ಇನ್ನೂ ಕೆಲವರು ಅಷ್ಟಕ್ಕೂ ದೇವರೇ ಇಲ್ಲ ಅನ್ನುತ್ತಾರೆ. ಬೈಬಲ್ ಹೇಳುತ್ತದೆ ಕೀರ್ತನೆಗಳ ಪುಸ್ತಕದಲ್ಲಿ ಏನೆಂದು ಗೊತ್ತಾ? 14ನೇ ಅಧ್ಯಾಯ 1ನೇ ವಚನ. ದೇವರು ಇಲ್ಲವೆಂದು ಏನಂತೆ? ದೇವರು ಇಲ್ಲ ಎಂದು ಏನಂತೆ? ಬುದ್ಧಿಹೀನರು ತಮ್ಮ ಹೃದಯದಲ್ಲಿ ಅಂದುಕೊಳ್ಳುತ್ತಾರಂತೆ. ಒಮ್ಮೆ ಒಬ್ಬ ಗಂಡ ಸತ್ತಿದ. ಅವನ ಸಮಾಧಿ ಕಾರ್ಯಕ್ರಮ ಮಾಡಲು ಕೂಡ ದುಡ್ಡಿಲ್ಲ. ಯಾರೊಬ್ಬರು ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಆ ಗ್ರಾಮದ ಹಿರಿಯ ವ್ಯಕ್ತಿಯ ಬಳಿಗೆ ಹೋಗಿ, ಅಯ್ಯ, ನನ್ನ ಗಂಡನ ಸಮಾಧಿಯ ಕಾರ್ಯಕ್ರಮಕ್ಕೂ ಕೂಡ ಕನಿಷ್ಠ ಪೆಟ್ಟಿಗೆ ಕೂಡ ಕೊಂಡುಕೊಳ್ಳಲು ದುಡ್ಡಿಲ್ಲ ಅಯ್ಯ ಅಂದ್ರೆ ಅಧಿಕ ಪ್ರಸಂಗ ಮಾಡ್ತಾನೆ. ಆ ನಂತರ ಹೇಳ್ತಾನೆ, ಒಂದು ಕೆಲಸ ಮಾಡುವಿಯಾ? ದೇವರೇ ಇಲ್ಲ ಎಂದು ನಿನ್ನ ಗಂಡನ ಶವದ ಮೇಲೆ ನೀನು ಬರೆಯುತ್ತೇನೆ ಅನ್ನುವುದಾದರೆ ನಾನು ದುಡ್ಡು ಕೊಡ್ತೇನೆ, ಶವ ಪೆಟ್ಟಿಗೆಗಾಗಿ, ಸಮಾಧಿ ಕಾರ್ಯಕ್ರಮಕ್ಕಾಗಿ. ಆಗ ಪಾಪ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಗಂಡನಿಗೆ ಸಮಾಧಿ ಮಾಡಬೇಕಾದ ಜವಾಬ್ದಾರಿಕೆ ಇರುವುದರಿಂದ ಹಾಗೆಯೇ ಆಗ್ಲಯ್ಯ ಎಂದು ಹೇಳ್ತಾಳೆ ಈ ಆತ್ಮಿಕಳು. ದೇವರನ್ನು ನಂಬಿರುವ ಈ ಆತ್ಮಿಕಳು ದೇವರು ಇಲ್ಲ ಎಂದು ಹೇಗೆ ಬರೆಯುತ್ತಾಳೆ ಹೇಳಿ? ಹೇಗೆ ಬರೆಯಲಿಕ್ಕಾಗತ್ತೆ ಹೇಳಿ? ಆದರೆ ಗಂಡನ ಸಮಾಧಿ ಮಾಡಬೇಕೆಂಬ ಆಸೆಯಿಂದ ಅಂತಹ ಜವಾಬ್ದಾರಿಕೆ ಉಳ್ಳ ಹೆಂಡತಿ ಹೇಳ್ತಾಳೆ, ಆಯ್ತಯ್ಯ ಸರಿ ಅನ್ನುತ್ತಾಳೆ. ಆ ನಂತರ ಏನ್ ಮಾಡ್ತಾಳೆ ಗೊತ್ತಾ? ಆ ಶವ ಪೆಟ್ಟಿಗೆಯಲ್ಲಿ ತನ್ನ ಗಂಡನಿಗೆ ಇಟ್ಟ ನಂತರ ದೇವರು ಇಲ್ಲ ಎಂದು ಬರೆದು ಹೀಗೆಂದು ಬುದ್ಧಿ ಇಲ್ಲದವನೇ ಅಂದುಕೊಳ್ಳುತ್ತಾನೆ ಎಂದು ಈ ವಚನ ಬರೆಸಿದಳು. ಈಗ ಅವನು ಹೇಳಿದಂತೆ ಮಾಡಿದಳೋ ಇಲ್ಲವೋ? ಅಂದಿರೋದು ಮಾಡಿದಳು, ತಾನು ಅಂದುಕೊಂಡದ್ದು ಕೂಡ ಮಾಡಿದಳು. ಬೈಬಲ್ ಹೇಳ್ತದೆ ದೇವರು ಇಲ್ಲವೆಂದು. ಬುದ್ಧಿಹೀನನು ತನ್ನ ಹೃದಯದಲ್ಲಿ ಅಂದುಕೊಳ್ತಾನಂತೆ. ಮತ್ತೆ ಕೆಲವರು ದೇವರು ಇಲ್ಲ ಎಂದು ಹೇಳ್ತಾ ಇರ್ತಾರಂತೆ. ಯಾಕೆ? ದೇವರು ಇರುವುದಾದರೆ ಎಂದಾದರೂ ನೋಡಿದೀರಾ? ದೇವರು 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 ಅನ್ನುತ್ತಾ ಇರ್ತೀರಲ್ಲವೇ, ದೇವರನ್ನು ಎಂದಾದರೂ ನೋಡಿದೀರಾ ಎಂದು ಪ್ರಶ್ನಿಸ್ತಿರ್ತಾರೆ. ವಿಚಿತ್ರವಾಗಿ ಮಾತಾಡ್ತಿರ್ತಾರೆ. ಕಾಣಿಸದೇ ಇರುವ ದೇವರನ್ನು ಯಾಕೆ ನಂಬುತ್ತಿ? ಬುದ್ಧಿ ಇಲ್ಲದವನಂತೆ. ದೇವರು ನಿಜವಾಗ್ಲೂ ಇರುವುದಾದ್ರೆ ತೋರಿಸು. ಇದೇ ಪ್ರಶ್ನೆ ಒಬ್ಬ ವ್ಯಕ್ತಿ ಒಬ್ಬ ಆತ್ಮಿಕನಿಗೆ ಕೇಳ್ತಾನೆ. ದೇವರೇ ಇಲ್ಲ ಎನ್ನುವಂತಹ ಒಬ್ಬ ಯವನಸ್ಥನು, ಏನು ಕಣೋ ನೀನು ದೇವರು 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 ಅನ್ನುತ್ತೀಯಲ್ಲವೇ, ನಿಜವಾಗ್ಲೂ ದೇವರಿದ್ರೆ ತೋರಿಸು. ಇವಾಗ ಏನಾದರೂ ದೇವರಿದ್ದಾರೆಂದು ನೀನು ತೋರಿಸಿದ್ರೆ ನಾನು ಖಚಿತವಾಗಿಯೂ ನಿಮ್ಮ ದೇವರನ್ನು ನಂಬುತ್ತೇನೆ ಎಂದು ಕಿರ್ಚಿ ಮಾತಾಡ್ತಿದ್ದ. ಆಗ ಒಮ್ಮೆ ನಿನ್ನ ಕೈ ಕೊಡು ಅಂದ. ಕೈ ಕೊಟ್ಟ. ದೇವರು ಇಲ್ಲ ಎನ್ನುವವನು ಹೀಗೆ ಕೈ ಕೊಡ್ತಾನೆ. ಈ ಆತ್ಮಿಕನು ಏನ್ ಮಾಡ್ತಾನೆ ಗೊತ್ತಾ? ಕೈ ಹಿಡ್ಕೊಂಡು ಗಟ್ಟಿಯಾಗಿ ಅದನ್ನು ಗಿಂಡುತ್ತಾನೆ. ಯಾವಾಗ ಗಟ್ಟಿಯಾಗಿ ಗಿಂಡುತ್ತಾನೋ ಇವನು ಒಂದೇ ಸಾರಿ ಕೆವು ಅಂತ ಕಿರ್ಚುತ್ತಾನೆ, ನೋವು ತಾಳಲಿಕ್ಕಾಗದೆ. ಯಾಕೆ ಕಣೋ? ಏನಾಯ್ತು? ಅಷ್ಟು ಗಟ್ಟಿಯಾಗಿ ಯಾಕೆ ಕಿರ್ಚಿದೆ? ಹುಚ್ಚನಾಗಿದೆಯಾ ಏನು? ಅಷ್ಟು ಗಟ್ಟಿಯಾಗಿ ಯಾಕೆ ಗಿಂಡದೆ? ಏನಾಯ್ತು? ಈಗ ಗಿಂಡದೆ ಏನಾಯ್ತು? ಏನಾಯ್ತು ಎಂದು ಕೇಳ್ತೀಯಾ? ನೋವು ಕಣೋ, ನೋವಾಗಿದೆ. ಸುಮ್ನಿರು, ನೋವೆಲ್ಲಿ? ಗಿಂಡಿದ್ದು ನೀನು, ಗಿಂಡಿದ್ದು ನನಗಿಲ್ಲದಿದ್ರೆ ನಿನಗಾಗುತ್ತೋ ಆ ನೋವು? ನಿಜವಾಗ್ಲೂ ನಿನಗೆ ನೋವಾಗಿದೆಯಾ? ಬಹಳ ನೋವಾಗಿದೆ ಕಣೋ, ಅದಕ್ಕೆ ಕಿರ್ಚಿದೆ ಅಂದಾಗ ಏನು ಅಂದ್ಕೊಳ್ಳಲ್ಲ ಅಂದ್ರೆ, ಆ ನೋವು ಸ್ವಲ್ಪ ನನಗೆ ತೋರಿಸುವಿಯಾ? ಏನಂದೆ? ಅದೇ, ಆ ನೋವು ನನಗೆ ಸ್ವಲ್ಪ ತೋರಿಸು. ನನಗೆ ನೀನು ನೋವು ತೋರಿಸಿದ್ರೆ ಮಾತ್ರ ನಿನಗೆ ನೋವಾಯ್ತು ಎಂದು ನಂಬುತ್ತೇನೆ, ಇಲ್ಲವಾದ್ರೆ ನಿನಗೆ ನೋವೇ ಆಗ್ಲಿಲ್ಲ. ಎರಡನೇ ಕೈ ಕೂಡ ಕೊಡು. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀನಿ ನೀನು? ನೋವು ಹೇಗೆ ತೋರಿಸ್ಲಿಕ್ಕಾಗತ್ತೆ? ಮತ್ತೆ ನಿಜವಾಗ್ಲೂ ನೋವಿದ್ರೆ ತೋರಿಸಬೇಕಲ್ಲವೇ? ಅರ್ಥವಾಯ್ತಾ ನಿಮ್ಗೇನಾದ್ರು? ದೇವ್ರಿದ್ರೆ ತೋರಿಸು, ನಂಬುತ್ತೇನೆ ಅಂತಾನೆ. ದೇವ್ರಿದ್ರೆ ತೋರಿಸ್ಬೇಕಂತೆ, ಅವಾಗ ನಂಬುತ್ತಾನಂತೆ. ಈಗ ನೋವಿದ್ರೆ ತೋರಿಸ್ಬೇಕಲ್ಲವೇ? ಅವಾಗೇ ನಂಬೋದು. ನೋವು ಉಂಟಾಯ್ತೋ ಇಲ್ಲವೋ? ಉಂಟಾಯ್ತು ಪ್ರಿಯರೇ. ತೋರಿಸ್ಲಿಕ್ಕಾಗುತ್ತಾ? ತೋರಿಸ್ಲಿಕ್ಕಾಗಲ್ಲ. ಆದ್ರೆ ನೋವು ಉಂಟಾಯ್ತು. ನೋವು ಇರುವಾಗ ತಾನೇ ನೋವು ಉಂಟಾಗೋದು. ಅದಕ್ಕೆ ನೋವು ಉಂಟಾಯ್ತು. ಅದನ್ನು ತೋರಿಸ್ಲಿಕ್ಕಾಗುತ್ತೋ? ನೋಡ್ಕಣೋ, ಕಾಮನ್ ಸೆನ್ಸ್ ಬಳಸು. ದೇವರನ್ನು ತೋರಿಸ್ಲಿಕ್ಕಾಗದೇ ಇರುವುದಕ್ಕೆ ಇಲ್ಲ ಎಂದು ಹೇಳುವುದು ಅವಿವೇಕವಾಗಿದೆ. ನೋವಿದ್ರೆ ನನಗೆ ತೋರಿಸು ಅಂದೆ, ಆದ್ರೆ ನೀನು ತೋರಿಸ್ಲಿಕ್ಕಾಯ್ತೋ?
ತೋರ್ಸ್ಲಿಕ್ಕಾಗಿಲ್ಲ, ಮತ್ತೆ ತೋರ್ಸ್ಲಿಕ್ಕೆ ಆಗದೇ ಇರುವುದರಿಂದ ನಿನಗೆ ನೋವಿಲ್ಲ ಅಂತ ನಾನು ಹೇಳಿದ್ರೆ ನೀನು ನಂಬುತ್ತೀಯಾ? ಅಯ್ಯೋ, ನೋವಾದದ್ದು ನನಗೆ, ಅದನ್ನೇ ಹೇಳ್ತಿದ್ದೇನೆ. ದೇವರಿದ್ದಾರೆ. ನೀನು ತೋರಿಸು ಅಂದಾಗ ತೋರಿಸ್ಲಿಕ್ಕೆ ಆಗದೇ ಇರಬಹುದು, ಆದರೆ ದೇವರು ಇದ್ದಾರೆ. ಒಬ್ಬ ಸೈನ್ಸ್ ಪ್ರೊಫೆಸರ್ ಒಬ್ಬ ಹುಡುಗ ಊಟ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥಿಸುವಾಗ ನೋಡ್ತಾನೆ. ನೋಡಿ, ಏನ್ ಮಗನೇ, ಏನದು, ಏನ್ ಮಾಡ್ತಿದ್ದಿ? ಏನಿಲ್ಲ ಸರ್, ಆಹಾರ ಕೊಟ್ಟಿರುವಂತಹ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಅಂದ. ಏನಂದೆ, ನೀನು ದೇವರನ್ನು ನಂಬುತ್ತೀಯಾ? ನಾನು ನಂಬುತ್ತೇನೆ ಸರ್ ಅಂದ. ಆಗ ಪ್ರೊಫೆಸರ್ ಹೇಳ್ತಾನೆ, ನೀನೆಂಥ ಮನುಷ್ಯನಯ್ಯ, ಕಾಣಿಸಲಾರದಂತಹ ದೇವರನ್ನು ಇದ್ದ ಹಾಗೆ ಭಾವಿಸಿಕೊಳ್ಳುವಂಥದ್ದು ಕೇವಲ ನಿನ್ನ ಅಮಾಯಕತ್ವವಾಗಿದೆ ಮತ್ತು ಮೂರ್ಖತ್ವವಾಗಿದೆ. ಕಾಣದಿರುವ ದೇವರನ್ನು ಯಾಕೆ ನಂಬುತ್ತಿ ಅಂದ. ನೀನು ಕಾಣದೇ ಇರುವುದನ್ನು ನಂಬುವುದಾದರೆ ನೀನು ಕುರುಡನಾಗಿದೆ ಅಂದ. ಹೌದಾ ಸರ್? ಹೌದು. ಈಗ ದೇವ್ರು ದೇವ್ರು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಿ, ದೇವ್ರು ನಿನಗೆ ಕಾಣಿಸಿಕೊಂಡ್ರು? ಕಾಣಿಸಲಿಲ್ಲ. ಸಾರ್, ನಿಮ್ಗೆ ಮೈಂಡ್ ಇದೆಯಾ? ಏನಂದೆ? ಅದೇ, ನಿಮ್ಗೆ ಬುದ್ಧಿ ಇದೆಯಾ ಅಂತ ಕೇಳ್ದೆ. ಬುದ್ಧಿ ಇಲ್ಲದಿರುವುದೇನು? ಬುದ್ಧಿ ಇರುವುದಕ್ಕಾಗಿಯೇ ನಾನು ಪ್ರೊಫೆಸರ್ ಆದೆ. ನಿಮಗೆ ನಿಜವಾಗ್ಲೂ ಬುದ್ಧಿ ಇದ್ರೆ ನನಗೆ ತೋರಿಸಿ. ಇದೇನಪ್ಪ, ಇದೆಂತಹ ಪ್ರಶ್ನೆ ಕೇಳಿದೆ? ಏನಿಲ್ಲ ಸಾರ್, ಅದೇ ಬುದ್ಧಿ ಇದ್ರೆ ತೋರಿಸಿರಿ. ಅಯ್ಯೋ, ನನಗೆ ಬುದ್ಧಿ ಇರುವುದಕ್ಕಾಗಿಯೇ ಮಾತಾಡ್ತಿರೋದು, ಬುದ್ಧಿ ಇರುವುದಕ್ಕಾಗಿಯೇ ಟೀಚಿಂಗ್ ಮಾಡ್ತಿರೋದು, ಬುದ್ಧಿ ಇರುವುದಕ್ಕಾಗಿಯೇ ಇದನ್ನು ಅದನ್ನು ಮಾಡ್ತಿದ್ದೇನೆ ಅನ್ನುವಾಗ ಇದ್ರೆ ತೋರಿಸಿ ಸಾರ್, ಸುಮ್ನೆ ಕೊಚ್ಕೊಳ್ಬೇಡಿ. ನಿಮಗೆ ಬುದ್ಧಿ ಇರೋದಾದ್ರೆ ನನಗೆ ತೋರಿಸಿರಿ, ತೋರಿಸಿದ್ರೆ ನಂಬುತ್ತೇನೆ, ಇಲ್ಲವಾದ್ರೆ ನಿಮಗೆ ಬುದ್ಧಿ ಇಲ್ಲ ಅಂದ್ಕೊಳ್ತೇನೆ ಅಂದ. ಬುದ್ಧಿ ತೋರ್ಸ್ಲಿಕ್ಕಾಗತ್ತಾ? ಸಾರ್, ನೀವಿರುವ ಬುದ್ಧಿಯೇ ತೋರ್ಸ್ಲಿಕ್ಕೆ ಆಗ್ತಿಲ್ಲ. ಆದರೂ ನಿಮ್ಗೆ ಬುದ್ಧಿ ಇದೆ, ಆದ್ರೆ ತೋರ್ಸ್ಲಿಕ್ಕಾಗಲ್ಲ. ಬುದ್ಧಿ ಇರುವುದಕ್ಕೆ ನೀವು ಮಾತಾಡ್ತಾ ಇದ್ದೀರಿ, ಬುದ್ಧಿ ಇರುವುದಕ್ಕೆ ನೀವು ಟೀಚ್ ಮಾಡ್ತಾ ಇದ್ದೀರಿ. ತೋರ್ಸ್ಲಿಕ್ಕೆ ಆಗದೇ ಇರುವಾಗ ಬುದ್ಧಿ ಇಲ್ಲ ಎಂದು ಹೇಳಲಿಕ್ಕಾಗಲ್ಲ. ಹಾಗೆ ಕಾಣಿಸಲಾರದ ಮಾತ್ರಕ್ಕೆ ದೇವರು ಇಲ್ಲವೆಂದು ಹೇಳಲಿಕ್ಕಾಗಲ್ಲ. ಆತನು ಇದ್ದಾನೆ ಸಾರ್. ದೇವರು ಎನ್ನುವ ಆತನು ಇರುವುದರಿಂದಲೇ ನಮ್ಮಲ್ಲಿ ಮಮಕಾರವಿದೆ, ನಮ್ಮೊಳಗೆ ಅನುಬಂಧವಿದೆ, ಅನುರಾಗವಿದೆ, ನಮ್ಮಲ್ಲಿ ಪ್ರೀತಿ ಇದೆ, ನಮ್ಮಲ್ಲಿ ಸಂತೋಷ ಇದೆ, ನಮ್ಮಲ್ಲಿ ಸಮಾಧಾನ ಇದೆ, ಕ್ಷಮಿಸುವ ಹೃದಯ ಇದೆ, ತಾಳಿಕೊಳ್ಳುವ ಹೃದಯ ಇದೆ, ದೀರ್ಘ ಶಾಂತಿ ಇದೆ. ಇದೆಲ್ಲದಕ್ಕೆ ಆಧಾರ ಏನು ಸಾರ್? ದೇವರ ಮನಸ್ಸಾಗಿದೆ ಸಾರ್, ದೇವರ ಮನಸ್ಸಾಗಿದೆ ಅಂದ. ಇದೇ ಸತ್ಯ. ಕ್ರೈಸ್ತಿಯ ಸಮಾಜವೇ, ಈ ದಿನ ನೀವು, ನಾನು, ನಾವೆಲ್ಲರೂ ಖಚಿತವಾಗಿಯೂ ತಿಳಿದುಕೊಳ್ಳಬೇಕಾದದ್ದೇನು ಗೊತ್ತಾ? ಸತ್ಯ. ಸತ್ಯವನ್ನು ತಿಳಿದುಕೊಂಡಂತಹ ನೀವು ಸತ್ಯವನ್ನು ಪ್ರಕಟಿಸದಿದ್ದರೆ, ಸತ್ಯವನ್ನು ಪ್ರಚುರಪಡಿಸದಿದ್ದರೆ, ಸತ್ಯದ ಕುರಿತು ಸಾಕ್ಷಿ ಕೊಡದಿದ್ದರೆ, ಅಸತ್ಯವೇ ಪ್ರಪಂಚವನ್ನು, ಸಮಾಜವನ್ನು ಪ್ರಭಾವ ಬೀರುತ್ತೆ. ಅದಕ್ಕಾಗಿಯೇ ದೇವರು ಹೇಳಿದ್ದಾರೆ, ನೀವು ಮೌನವಾಗಿ ಎಂದಿಗೂ ಇರಬಾರದು. ಅದಕ್ಕಾಗಿಯೇ ಪ್ರತಿಯೊಬ್ಬ ಕ್ರೈಸ್ತನು ಸಾಕ್ಷಿ ಕೊಡಬೇಕು. ಯಾರ ಕುರಿತು ಸಾಕ್ಷಿ ಕೊಡಬೇಕು? ಸಾಕ್ಷಿ ಅನ್ನುವಾಗ ನಿಮ್ಮ ಕುರಿತು ನೀವು ಹೇಳಿಕೊಳ್ಳೋದು ಸಾಕ್ಷಿ ಅಲ್ಲ, ಇತರರ ಕುರಿತಾಗಿ ನೀವು ಹೇಳುವಂಥದ್ದೇ ಸಾಕ್ಷಿಯಾಗಿರುತ್ತೆ. ಇಂತಹ ವ್ಯಕ್ತಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾನೆ, ಅದನ್ನು ನೀವು ನೋಡ್ತೀರಿ. ಆರ್ಥಿಕವಾಗಿ ಸಹಾಯ ತೆಗೆದುಕೊಂಡ ವ್ಯಕ್ತಿ ಈಗ ತಕೊಂಡಿಲ್ಲ ಅನ್ನುತ್ತಿದ್ದಾನೆ, ಕೇಸ್ ಫೈಲ್ ಆಗುತ್ತೆ. ಆಗ ನೀವು ಹೋಗಿ ಏನ್ ಮಾಡ್ತೀರಿ? ಸಾಕ್ಷಿ ಕೊಡ್ತೀರಿ. ಯಾವುದು ಆ ಸಾಕ್ಷಿ? ಅಯ್ಯ, ಇವನು ಅವನಿಗೆ ₹1,00,000 ಸಾಲ ಕೊಟ್ಟಿದ್ದಾನೆ, ಅದಕ್ಕೆ ನಾನೇ ಸಾಕ್ಷಿಯ ಸಹಿ ಮಾಡಿದ್ದೇನೆ, ಅದಕ್ಕೆ ನಾನೇ ಸಾಕ್ಷಿ. ಯಾವುದು ಸಾಕ್ಷಿ? ಈತನು ಕಷ್ಟದಲ್ಲಿರುವಂತಹ ಅವನಿಗೆ ಆ ಕಷ್ಟದಿಂದ ಹೊರಗೆ ಬರಬೇಕೆನ್ನುವುದಕ್ಕಾಗಿ ಉದಾರತೆ ಉಳ್ಳವನಾಗಿ ಸಹಾಯ ಮಾಡಿದ್ದಾನೆ. ದುಡ್ಡು ತೆಗೆದುಕೊಂಡವನು 3 ತಿಂಗಳಲ್ಲಿ ತಿರುಗಿ ಕೊಡ್ತೇನೆ ಅಂದಿದ್ದ, ಅದಕ್ಕೆ ನನಗೆ ಸಾಕ್ಷಿಯ ಸಹಿ ಮಾಡಂದಿದ್ದಾರೆ, ನಾನೇ ಸಾಕ್ಷಿಯ ಸಹಿ ಮಾಡಿದ್ದೇನೆ. ನಿಜವಾಗ್ಲೂ ಇವನು ಅವನಿಗೆ ₹1,00,000 ಕೊಡುವುದನ್ನು ಬದಲಾಯಿಸಿದ ದೇವರ ಕುರಿತಾಗಿ ನೀವು ಕೊಡುವಂತದ್ದೇ ಸಾಕ್ಷಿಯಾಗಿದೆ. ಸತ್ಯವನ್ನು ತಿಳಿದುಕೊಂಡಂತಹ ನೀವು, ಅಂದರೆ ಮನುಷ್ಯರಿಗೆ ಪ್ರಾಣದಂತೆ ಪ್ರೀತಿಸಿ ಮನುಷ್ಯರಿಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿರುವ ದೇವರ ಕುರಿತಾದ ಸತ್ಯ ತಿಳಿದುಕೊಂಡ ನೀವು ಆ ಸತ್ಯ ಅಂಗೀಕರಿಸುವುದಾದರೆ ನಿಮ್ಮ ಜೀವಿತ ಬದಲಾಗುತ್ತೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು, ಆದುದರಿಂದ ತನ್ನ ಒಬ್ಬನೇ ಮಗನಾಗಿರುವಂತಹ ಕಳಿಸಿಕೊಟ್ಟನು. ಆ ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರಿಗೂ ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನು ಅನುಗ್ರಹಿಸಿದ್ದಾರೆ, ನಿತ್ಯ ಜೀವವನ್ನು ಅನುಗ್ರಹಿಸಿದ್ದಾರೆ. ಇದು ಬೈಬಲಿನ ಸಾರಾಂಶ ಆಗಿದೆ. ಪಾಪಿಷ್ಟ ಮನುಷ್ಯನು ಮಾಡಿರುವ ಪಾಪಕ್ಕಾಗಿ ಪಾಪಿಷ್ಟ ಮನುಷ್ಯನಿಗೆ ಬರಲಿಕ್ಕಿರುವಂತಹ ಶಿಕ್ಷೆ ಪಾತಾಳ, ಅಗ್ನಿ ಆರದಂತಹ, ಹುಳಗಳು ಸಾಯದಂತಹ ಭಯಂಕರವಾದ ನರಕ. ದೇವರು ಸೃಷ್ಟಿಸಿರುವ ಆತನ ಮಕ್ಕಳು, ದೇವರು ಪ್ರೀತಿಸಿರುವ ಆತನ ಮಕ್ಕಳು ಮಾಡಿರುವ ತಪ್ಪಿಗಾಗಿ ನರಕಕ್ಕೆ ಹೋಗಬಾರದೆಂದು, ನರಕದಲ್ಲಿಯೇ ಸುಟ್ಟಿ ಎಂದಿಗೂ ಸಾಯಬಾರದೆಂದು
ಆಶಿಸಿದಂತಹ ದೇವರು ಮನುಷ್ಯರು ಮಾಡಿರುವ ಪಾಪವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡ್ರು. ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತಾವೇ ಶಿಲುಬೆ ಮೇಲೆ ಹೊತ್ತುಕೊಳ್ಳುತ್ತಾರೆ. ಒಮ್ಮೆ ಮಗನು ಹೇಳ್ತಾನೆ, ಡ್ಯಾಡಿ, ನಾನಂದ್ರೆ ನಿಮಗೆ ಪ್ರೀತಿ ಅಲ್ಲವೋ? ಹೌದು, ಬಹಳ ಪ್ರೀತಿ ಮಗನೇ ಅಂದ. ನಿಜವಾಗ್ಲೂ ಬಹಳ ಪ್ರೀತಿಯೋ? ಬಹಳ ಅಂದ್ರೆ ಬಹಳ ಪ್ರೀತಿ ಮಗನೇ ಅಂದ. ಹಾಗಾದ್ರೆ ನನಗೆ ಬಹಳ ಪ್ರೀತಿಸುವ ನೀವು ಆ ಪ್ರೀತಿಗೆ ಗುರುತಾಗಿ ಯಾವುದಾದ್ರೂ ಒಂದು ಬೆಲೆ ಬಾಳುವ ಕಾಣಿಕೆ ಕೊಡುವಿರಾ ಎಂದು ಕೇಳಿದ ಆ ಮಗನು. ಆ ಮಾತು ಕೇಳಿದಾಗ ತಂದೆ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಕಾಮಾಗುಳ್ಕೊಂಡ. ಏನಪ್ಪಾ, ನನಗೆ ಗೊತ್ತು ನೀನು ಬಹಳವಾಗಿ ನನಗೆ ಪ್ರೀತಿಸುತ್ತಿ ಎಂದು, ಆದರೆ ಅದರ ರುಜುವಾಗಿ, ನಿನ್ನ ಪ್ರೀತಿಯ ರುಜುವಾಗಿ ಗುರುತಾಗಿ ನನಗೆ ಬೆಲೆ ಬಾಳುವ ಯಾವುದಾದ್ರೂ ಕಾಣಿಕೆ ಕೊಡುವಿಯಾ ಅಂದಾಗ ತಂದೆ ಮೌನವಾಗಿ ಉಳ್ಕೊಂಡ. ಸ್ವಲ್ಪ ಕಾಲವಾದ ಮೇಲೆ ಅಂದುಕೊಳ್ಳಲಾರದ ಹಾಗೆ ಮಗನಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಕೊನೆಗೆ ಏನಾಯ್ತು ಅಂತ ನೋಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಡಾಕ್ಟರ್ ಹೇಳ್ತಾರೆ, ಈ ಮಗನು ಬದುಕಬೇಕಾದರೆ ಹೃದಯ ಬದಲಾಯಿಸಬೇಕು. ಬೇರೆ ಯಾರದಾದರೂ ಹೃದಯ ಈ ಹುಡುಗನ ಹೃದಯ ತೆಗೆದು ಬದಲಾಯಿಸಿ ಇಟ್ಟ ಹೊರತು ಇವನು ಬದುಕಲ್ಲ. ಈಗ ಹೃದಯ ಬೇಕಾಯ್ತು. ಆಪರೇಷನ್ಗಾಗಿ ಎಲ್ಲ ಸಿದ್ಧತೆ ಮಾಡಿದ್ರು. ಹೃದಯದ ಆಪರೇಷನ್ ಮಾಡ್ತಾರೆ, ಹೃದಯವನ್ನು ಕೂಡ ಬದಲಾಯಿಸುತ್ತಾರೆ. ಕೊನೆಗೆ ಆ ಹುಡುಗನು ಬದುಕಿಕೊಳ್ಳುತ್ತಾನೆ. ಆಪರೇಷನ್ ಥಿಯೇಟರ್ ಒಳಗಡೆಯಿಂದ ವಾರ್ಡ್ ಒಳಗಡೆ ತರ್ತಾರೆ. ಸ್ವಲ್ಪ ಚೇತರಿಸಿಕೊಳ್ತಾನೆ. ಪಕ್ಕದಲ್ಲಿಯೇ ಒಂದು ಕವರ್ ಇತ್ತು. ಮೆಲ್ಲಗೆ ಆ ಕವರ್ ತೆರೆಯುತ್ತಾನೆ. ಅದನ್ನು ತೆರೆದು ಓದುತ್ತಾನೆ. ಅದರಲ್ಲಿ ಹೀಗೆ ಬರೆದಿತ್ತು, ಪ್ರಿಯನಾದ ನನ್ನ ಮಗನೇ, ಈ ಪತ್ರ ನೀನು ಓದುತ್ತಾ ಇರುವುದಾದರೆ ನೀನು ಸಜೀವವಾಗಿದ್ದಿ ಎಂದರ್ಥ. ಬಹಳ ಸಂತೋಷ. ಈ ನಿನ್ನ ಸಂತೋಷದಲ್ಲಿ ನಾನು ಪಾಲ್ಗೊಳ್ಳಲಿಕ್ಕಾಗದಿದ್ರು ನೀನು ಸಂತೋಷವಾಗಿದ್ದಿ ಎಂಬ ಒಂದೇ ಒಂದು ನಂಬಿಕೆಯೇ ನನಗೆ ಸಂತೋಷ ಕೊಡುತ್ತೆ. ನನಗೆ ಒಮ್ಮೆ ಕೇಳಿದೆ, ಡ್ಯಾಡಿ, ನನಗೆ ಬಹಳ ಪ್ರೀತಿ ಮಾಡುತ್ತೀಯಲ್ಲವೇ? ಆ ಪ್ರೀತಿಗೋಸ್ಕರ ನನಗೇನಾದ್ರೂ ಒಂದು ಬೆಲೆ ಬಾಳುವ ಬಹುಮಾನ ಕೊಡುವಿಯಾ ಎಂದು ಕೇಳಿದೆ. ಆ ದಿನ ನನಗೆ ಯಾವ ಉತ್ತರ ದೊರಕಿಲ್ಲ. ಆ ದಿನ ನಾನು ಉತ್ತರ ಕೊಡಲಿಕ್ಕಾಗ್ಲಿಲ್ಲ. ಆದರೆ ಆ ಕಾಣಿಕೆ ಈಗ ಕೊಟ್ಟೆ. ಆ ಕಾಣಿಕೆಯೇ ಈ ದಿನ ನೀನು ಹೊಂದಿಕೊಂಡಿರುವ ಹೃದಯದ ಬಡಿತವಾಗಿದೆ. ಈ ದಿನ ನೀನು ಬದುಕಿರೋದಾದ್ರೆ ನಾನು ನನ್ನ ಪ್ರಾಣವನ್ನೇ ನಿನಗೋಸ್ಕರ ಕಾಣಿಕೆಯಾಗಿ ಕೊಟ್ಟೆ. ಅದಕ್ಕಾಗಿಯೇ ನೀನು ಬದುಕಿದ್ದಿ. ನನ್ನ ಮಗನೇ, ನಿನಗೆ ಪ್ರಾಣದಂತೆ ಪ್ರೀತಿಸಿರೋದ್ರಿಂದಲೇ ನನ್ನ ಹೃದಯ ನಿನಗೆ ಕೊಟ್ಟೆ. ನನಗಿರುವ ಒಂದೇ ಒಂದು ಆಸೆ ಯಾವುದು ಗೊತ್ತಾ? ಈ ನಿನ್ನ ತಂದೆಯ ಹಾಗೆ ನೀನು ಕೂಡ ಪ್ರೀತಿಯುಳ್ಳವನಾಗಿ ಜೀವಿಸಬೇಕು. ನನಗೆ ಹೆಮ್ಮೆ ತರುವವನಾಗಿ ಜೀವಿಸಬೇಕೆಂದು, ನನ್ನ ಹಾಗೆ ಜೀವಿಸಬೇಕೆಂದು ಆಶಿಸುತ್ತಾ ನಂಬುತ್ತಾ ನಿನಗಾಗಿ ನನ್ನ ಪ್ರಾಣ ಕೊಟ್ಟಿದ್ದೇನೆ ಎಂದು ಬರೆದ. ಕೇಳಿ ಸಹೋದರ ಸಹೋದರಿಯರೇ, 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ಇದನ್ನೇ ಮಾಡಿದ್ದಾರೆ. ನಿಮ್ಮನ್ನು ನನ್ನನ್ನು ಪ್ರಾಣದಂತೆ ಪ್ರೀತಿಸಿದ್ದಾರೆ. ಆ ಪ್ರೀತಿಗೆ ರುಜುವಾಗಿ ಗುರುತಾಗಿ ತನ್ನ ಪ್ರಾಣವನ್ನೇ ನಿಮಗೋಸ್ಕರ ನನಗೋಸ್ಕರ ಶಿಲುಬೆ ಮೇಲೆ ಧಾರೆ ಎರೆದಿದ್ದಾರೆ. ಪ್ರಾಣದಂತೆ ಪ್ರೀತಿಸಿ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ರಕ್ಷಿಸಿಕೊಂಡಿರುವ ಆತನು ಈ ಲೋಕದಲ್ಲಿ ಯಾರಾದರೂ ಇರುವುದಾದರೆ ನಿಮಗೋಸ್ಕರ ನನಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನೇ ದಾನ ಮಾಡಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವಾಗಿದ್ದಾರೆ. ಇದೇ ಸತ್ಯ. ಕೇಳ್ತಿದ್ದೇನೆ, ನಿಮಗೆ ಪ್ರಾಣದಂತೆ ಪ್ರೀತಿಸುವವರು ಯಾರಾದರೂ ಇದ್ದಾರಾ? ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿ ಹಾಗೆ ಪ್ರಾಣ ಕೊಟ್ಟಂತವ್ರು ಯಾರಾದರೂ ಇದ್ದಾರಾ? ಗಂಡ ಹೇಳ್ಬಹುದು, ನೀನೇ ನನ್ನ ಪ್ರಾಣ. ಹೆಂಡತಿ ಹೇಳ್ಬಹುದು, ರೀ ನೀವಂದ್ರೆ ನನಗೆ ಪ್ರಾಣ. ತಂದೆ ತಾಯಿ ಹೇಳ್ಬಹುದು, ತಮ್ಮ ಮಕ್ಕಳೇ ನೀವಂದ್ರೆ ಪ್ರಾಣ ಅಂತ ಹೇಳ್ಬಹುದು. ಆದ್ರೆ ಕಷ್ಟ ಬಂದಾಗ, ಆದ್ರೆ ಪ್ರಾಣ ಅಪಾಯಕ್ಕೊಳಗಾದಾಗ ಎಷ್ಟು ಜನ ತಂದೆಯಂದಿರು, ಎಷ್ಟು ಜನ ತಾಯಿಯಂದಿರು, ಎಷ್ಟು ಜನ ಗಂಡ ಹೆಂಡತಿ ಮತ್ತು ಮಕ್ಕಳು ಪ್ರಾಣ ತ್ಯಾಗ ಮಾಡಿ ತಾವು ಪ್ರೀತಿಸಿದವರನ್ನು ಕಾಪಾಡಿಕೊಳ್ತಿದ್ದಾರೆ ಎಂದು ಒಮ್ಮೆ ಆಲೋಚಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನನ್ನನ್ನು ಪ್ರಾಣದಂತೆ ಪ್ರೀತಿಸಿದ ಆತನು ಇದ್ದಾನೆ. ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ಇದೇ ಸತ್ಯ. ಆತನು ನಿಮಗೋಸ್ಕರ ನನಗೋಸ್ಕರ ಯಾಕೆ ಪ್ರಾಣ ಕೊಟ್ಟಿದ್ದಾನೆ ಗೊತ್ತಾ? ನೀವು ನಾನು ನಾವೆಲ್ಲರೂ ಆತನಿಗಾಗಿ ಜೀವಿಸುತ್ತೇವೆಂದು. ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. 2 ಕೊರಿಂಥಿ 5:15. ಜೀವಿಸುವಂಥವರು ಇನ್ನು ಮೇಲೆ ಏನಂತೆ? ಜೀವಿಸುವವರು ಇನ್ನು ಮೇಲೆ ತಮಗೋಸ್ಕರ ಅಲ್ಲದೆ
ತಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಆತನಿಗೋಸ್ಕರವೇ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಮರಣ ಹೊಂದಿದನು. ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಯೇಸು ಅದಕ್ಕಾಗಿ ಮರಣ ಹೊಂದಿದ್ದಾರೆ ಎನ್ನುವುದಾದರೆ ಬೈಬಲ್ ಹೇಳ್ತದೆ ಜೀವಿಸುವಂತವರು. ನಿಮ್ಮಲ್ಲಿ ಎಷ್ಟು ಜನ ಬದುಕಿದ್ದೀರಿ? ಒಮ್ಮೆ ಕೈ ತೋರಿಸುವಿರಾ? ಬಹಳ ಸಂತೋಷ. ಬದುಕಿರುವ ನೀವು, ಬದುಕಿರುವ ನಾವೆಲ್ಲರೂ ನಮಗೋಸ್ಕರ ಅಲ್ಲದೆ ನಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಯೇಸುವಿಗೋಸ್ಕರವೇ ನಾವು ಬದುಕುತ್ತೇವೆ ಎಂದು ಯೇಸು ನಂಬಿ ನಿಮಗೋಸ್ಕರ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅದು ಆ ಮಾತಿನ ಅರ್ಥ. ನಾನು ಬದುಕಿದ್ದೇನೆ ಎಂದು ಕೈ ತೋರಿಸಿದ್ದೀರಲ್ಲವೇ? ಎದಕ್ಕಾಗಿ ನಾವು ಬದುಕಿದ್ದೇವೆ? ಎದಕ್ಕಾಗಿ? ನನಗೆ ತಿಂಡಿ ಅಂದ್ರೆ ಬಹಳ ಇಷ್ಟ ಬ್ರದರ್. ಬಿರಿಯಾನಿ ಅಂದ್ರೆ ಬಹಳ ಇಷ್ಟ. ನಾನ್ ವೆಜಿಟೇರಿಯನ್ ಅಂದ್ರೆ ಬಹಳ ಇಷ್ಟ ಬ್ರದರ್. ತಿನ್ನುವುದಕ್ಕಾಗಿ ಬದುಕಿದ್ದೀರೋ? ಕೆಲವೊಂದು ಜನ ಮಹಾನುಭವರು ಹಾಗೆಯೇ ಇದ್ದಾರೆ. ಕೆಲವರೇನೋ ತಿನ್ನುವುದಕ್ಕಾಗಿ ಬದುಕುತ್ತಾರೆ, ಮತ್ತೆ ಕೆಲವರೇನೋ ಬದುಕುವುದಕ್ಕಾಗಿ ತಿನ್ನುತ್ತಾರೆ. ಹಾಗಾದ್ರೆ ನಾವು ಯಾರಾಗಿದ್ದೇವೆ? ತಿನ್ನುವುದಕ್ಕೆ ಬದುಕುವವರಾಗಿದ್ದೇವೋ ಅಥವಾ ಬದುಕುವುದಕ್ಕಾಗಿ ತಿನ್ನುವವರಾಗಿದ್ದೇವೋ? ಒಂದು ಸಾರಿ ಆಲೋಚಿಸಿರಿ ಸಹೋದರ ಸಹೋದರಿ. ನೀವು ನಾನು ಯಾರಿಗೋಸ್ಕರ ಬದುಕಬೇಕು ಹೇಳನ್ನುತ್ತೀರಾ? ನಿಮಗೋಸ್ಕರವೇ ಯೇಸು ಪ್ರಾಣ ಕೊಡಲು ಕಾರಣ ಗೊತ್ತಾ? ಆತನಿಗೋಸ್ಕರ ನೀವು ನಾನು ಬದುಕುತ್ತೇವೆ ಎಂಬ ನಂಬಿಕೆಯಿಂದ ಯೇಸು ಪ್ರಾಣ ಕೊಟ್ಟಿದ್ದಾರೆ. ಕೇಳ್ತಿದ್ದೇನೆ, ಯಾರಿಗೋಸ್ಕರ ಬದುಕ್ತಾ ಇದ್ದೀರಿ? ಎದಕ್ಕಾಗಿ ಬದುಕ್ತಾ ಇದ್ದೀರಿ? ದುಡ್ಡು ಸಂಪಾದಿಸುವುದಕ್ಕಾಗಿ ಬದುಕುತ್ತಾ ಇದ್ದೀರಾ? ಸುಖ ಭೋಗಗಳಿಗಾಗಿ ಬದುಕುತ್ತಾ ಇದ್ದೀರಾ? ಧನ ಘನತೆಗೋಸ್ಕರ ಬದುಕುತ್ತಾ ಇದ್ದೀರಾ? ಸ್ನೇಹಿತರೊಂದಿಗೆ ಸಡಿಲಾಗಿ ತಿರುಗಾಡುವುದಕ್ಕಾಗಿ ಬದುಕುತ್ತಾ ಇದ್ದೀರಾ? ಹುಡುಗಿಯರ ಹಿಂದೆ ಬೀಳುವುದಕ್ಕಾಗಿ, ಹುಡುಗರ ಹಿಂದೆ ಬೀಳುವುದಕ್ಕಾಗಿ ಪಟ್ಟಿಂಗನಾಗಿ ಜೀವಿಸಲು ಬದುಕುತ್ತಾ ಇದ್ದೀರಾ? ಯಾರಿಗೋಸ್ಕರ ಬದುಕುತ್ತಾ ಇದ್ದೀರಿ? ಈ ದಿನ ನಾವೆಲ್ಲರೂ ಬದುಕುತ್ತಾ ಇದ್ದೇವೆ ನಿಜವೇ. ಆದರೆ ಪ್ರಶ್ನೆ, ನೀವು ಯಾರಿಗೋಸ್ಕರ ಬದುಕಬೇಕೆಂದು ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾರೆಂದು ಗೊತ್ತಾ? ನೀವು ಆತನಿಗೋಸ್ಕರ ಬದುಕಬೇಕೆಂದು, ಆತನಿಗೋಸ್ಕರ ಬದುಕುತ್ತೀರಿ ಎಂದು ಆ ತಂದೆ ಹೇಳಿರೋ ಮಾತು ಅದೇ. ಮಗನೇ, ನಿನ್ನ ಹೃದಯ ಕೆಟ್ಟು ಹೋಗಿದೆ, ಹಾಳಾಗಿ ಹೋಗಿದೆ, ಪ್ರಾಣ ಅಪಾಯಕ್ಕೊಳಗಾಗಿರುವುದರಿಂದ ನನ್ನ ಹೃದಯವನ್ನೇ ಕೊಡ್ತಿದ್ದೇನೆ. ಎದಕ್ಕಾಗಿ ಗೊತ್ತಾ? ನನ್ನ ಮಗನಾಗಿ ಜೀವಿಸುತ್ತಿ ಎಂದು ನಂಬಿ, ನನಗೆ ಕುಮಾರನಾಗಿ ಜೀವಿಸುತ್ತಿ ಎಂದು. ನಿಮಗೇನಾದರೂ ಅರ್ಥವಾಯ್ತಾ? ನನಗೆ ಬದಲಾಗಿ ಎಂದರ್ಥ. ತಂದೆಗೆ ಬದಲಾಗಿ ಜೀವಿಸುವವನೇ ಅವನ ಮಗನು. ಅದೇ ರೀತಿ ಆ ಪರಮ ತಂದೆಗೆ ಮಗನಾಗಿ ಜೀವಿಸಬೇಕಾದವನು ನೀನು, ಜೀವಿಸಬೇಕಾದವಳು ನೀನು. ಹಾಗೆ ಜೀವಿಸುತ್ತೀರಿ ಎಂದು ನಂಬಿ ಯೇಸು ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಇದೇ ಸತ್ಯ. ಈ ದಿನ ನಮ್ಮಲ್ಲಿ ಎಷ್ಟು ಜನ ಯೇಸುವಿಗೆ ಮಗನಾಗಿ, ಯೇಸುವಿಗೆ ಮಗಳಾಗಿ ಬದುಕುತ್ತಿದ್ದೀರಿ ಎಂದು ಒಮ್ಮೆ ಆಲೋಚಿಸಿರಿ. ನೀವು ನಾನು ನಾವೆಲ್ಲರೂ ಆತನಿಗೋಸ್ಕರ ಬದುಕುತ್ತೇವೆ ಎಂದು ನಂಬಿಯೇ ಯೇಸು ಪ್ರಾಣ ಕೊಟ್ಟಿದ್ದಾರೆ. ಈ ದಿನ ಯಾರಿಗೋಸ್ಕರ ಬದುಕುತ್ತಾ ಇದ್ದೀರಿ? ಎದಕ್ಕಾಗಿ ಬದುಕುತ್ತಾ ಇದ್ದೀರಿ? ಒಂದು ಸಾರಿ ಆಲೋಚಿಸಿರಿ. ಮೊದಲನೇದಾಗಿ ನೀವು ನಾನು ಖಚಿತವಾಗಿಯೂ ತಿಳಿದುಕೊಳ್ಳಬೇಕಾದದ್ದು, ಹೊಂದಿಕೊಳ್ಳಬೇಕಾದದ್ದು ಸತ್ಯ. ಎರಡನೇದಾಗಿ ಅದೇ ಸತ್ಯಕ್ಕೆ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ಅದಕ್ಕಾಗಿ ಈಗ ತಾನೇ ಓದಿದೆವು ಏನೆಂದು? ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಮೇಲಿನಿಂದ ಇಳಿದು ಬಂದ ಶಕ್ತಿಯನ್ನು ನೀವು ಹೊಂದಿಕೊಳ್ಳುವಾಗ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಾಗ, ನಮ್ಮ ಬೈಬಲ್ ಹೇಳುತ್ತದೆ ಮೊಟ್ಟ ಮೊದಲ ಸಾರಿ ಪವಿತ್ರಾತ್ಮನ ಕುರಿತಾಗಿ ಬರೆಯಲ್ಪಟ್ಟಾಗ ಅಪೊಸ್ತಲರ ಕೃತ್ಯದಲ್ಲಿ ಹೀಗೆ ಬರೆಯಲಾಗಿದೆ. ಇದು ಯೇಸು ಹೇಳಿರುವ ಮಾತು. ತಂದೆಯ ಬಳಿಯಿಂದ ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಶಕ್ತಿಯನ್ನು ಹೊಂದಿಕೊಳ್ತೀರಿ. ಅನ್ಯ ಭಾಷೆಯಲ್ಲಿ ಮಾತಾಡ್ತೀರಿ ಅಂತ ಅಲ್ಲಿಲ್ಲ. ಏನನ್ನು ಹೊಂದಿಕೊಳ್ತಾರಂತೆ? ಶಕ್ತಿಯನ್ನು ಹೊಂದಿಕೊಳ್ತಾರಂತೆ. ಯಾಕೆ ಶಕ್ತಿಯನ್ನು ಹೊಂದಿಕೊಳ್ತಾರೆ? ಯಾವುದು ಆ ಶಕ್ತಿ? ಪವಿತ್ರಾತ್ಮ ದೇವರ ಶಕ್ತಿ. ಎದಕ್ಕಾಗಿ ದೇವರು ನಮಗೆ ಪವಿತ್ರಾತ್ಮನ ಶಕ್ತಿಯನ್ನು ಅನುಗ್ರಹಿಸಿದ್ದಾರೆ? ಯಾಕೆ ಅನುಗ್ರಹಿಸಿದ್ದಾರೆ ಗೊತ್ತಾ? ನೀವು ನನಗಾಗಿ ಸಾಕ್ಷಿಗಳಾಗಿ ಇರಬೇಕೆಂದು ನಾನು ನಿಮಗೆ ಶಕ್ತಿಯನ್ನು ಕೊಡ್ತಿದ್ದೇನೆ. ಅಂದರೆ ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವವನು ತನ್ನ ಜೀವಿತದಲ್ಲಿ ಮೊಟ್ಟ ಮೊದಲ ಸಾರಿ ಮಾಡುವುದೇನೆಂದರೆ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸುತ್ತಾನೆ. ಅರ್ಥವಾಯ್ತಾ? ಹೂ ಈಸ್ ದಿ ಸ್ಪಿರಿಟ್ ಫಿಲ್ಡ್ ಪರ್ಸನ್? ಯಾರು ನಿಜವಾಗ್ಲೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು ಎಂದು ಪ್ರಶ್ನಿಸುವುದಾದ್ರೆ ಅದಕ್ಕೆ ನನ್ನ ಉತ್ತರ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂಥವನೇ ನಿಜವಾಗ್ಲೂ ಪವಿತ್ರಾತ್ಮನನ್ನು
ಹೊಂದಿದವನು. ನೀವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಲಾರದೆ ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೇನೆ. ಪವಿತ್ರಾತ್ಮ ದೇವರು ನನ್ನೊಳಗಿದ್ದಾರೆ. ಆತ್ಮ 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 ಅನ್ನೋದು, ಆವೇಶ 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 ಅನ್ನೋದು, ಕಿರ್ಚೋದು ಕಿರ್ಚೋದು ಕಿರ್ಚೋದು. ಮನೆಯಲ್ಲಿ ಸಾಕ್ಷಿ ಇರಲ್ಲ, 4 ಜನರ ನಡುವೆ ಅಂದ್ರೆ ಸಭೆಯಲ್ಲಿ ಸಾಕ್ಷಿ ಇರಲ್ಲ, ಸೇವೆಯಲ್ಲಿ ಸಾಕ್ಷಿ ಇರಲ್ಲ. ಅದಕ್ಕೆ ಆತ್ಮ ಆತ್ಮ ಅಂದ್ರೆ ಏನ್ ಲಾಭ ಹೇಳಿ? ಮೊದಲು ನೀವು ನಾನು ಹೊಂದಿಕೊಂಡಿರಬೇಕಾದದ್ದು ಸತ್ಯದ, ನಂತರ ನಾವು ಹೊಂದಿಕೊಂಡಿರಬೇಕಾದದ್ದು ಸಾಕ್ಷಿ. ಒಂದು ವೇಳೆ ಈ ದಿನ ನಮ್ಮಲ್ಲಿ ಏನಾದರೂ ಲೋಪ ಇರೋದಾದ್ರೆ ಪ್ರಾರ್ಥನೆ ಮಾಡೋಣವೇ? ಬನ್ನಿ, ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ದೇವರೇ, ನಿಮ್ಮ ಕುರಿತಾದ ಸತ್ಯ ತಿಳಿದುಕೊಳ್ಳುವಂತದ್ದೇ ನಿಜವಾದ ಬಿಡುಗಡೆಯಾಗಿದೆ. ನಿಮ್ಮ ಕುರಿತಾಗಿ ಸಾಕ್ಷಿ ಕೊಡುವಂತದ್ದೇ ನಿಜವಾಗ್ಲೂ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿರುವಂತದ್ದಾಗಿದೆ. ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ನಿಜವಾದಂತಹ ದೇವರು ನೀವೇ, ಸತ್ಪುರುಷನು ನೀವಾಗಿದ್ದೀರಿ, ಸಜೀವ ಉಳ್ಳಾತನಾಗಿದ್ದೀರಿ, ಸರ್ವಶಕ್ತಿ ಉಳ್ಳಾತನು ನೀವಾಗಿದ್ದೀರಿ, ಸರ್ವಾಧಿಕಾರಿ ನೀವಾಗಿದ್ದೀರಿ, ಸರ್ವವ್ಯಾಪಿಯೂ ಕೂಡ ನೀವೇ ಆಗಿದ್ದೀರಿ. ನಿಮ್ಮನ್ನು ಅರಿತುಕೊಳ್ಳುವಂತದ್ದೇ ಸತ್ಯವಾಗಿದೆ. ಈ ಸತ್ಯವನ್ನು ತಿಳಿದುಕೊಳ್ಳುವಂತದ್ದೇ ನಮ್ಮ ಜೀವಿತದಲ್ಲಿ ಉತ್ತಮವಾಗಿದೆ. ನಿಮ್ಮ ಕುರಿತಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ವಂದನೆಗಳು ದೇವರೇ. ನಮ್ಮ ಜೀವಿತದಲ್ಲಿ ಹೆಜ್ಜೆ ಇಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ. ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ್ದಕ್ಕಾಗಿ ವಂದನೆಗಳು ದೇವರೇ. ನಿಮ್ಮ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ. ನಿಮ್ಮ ಹಾಗೆಯೇ ನಾವು ಜೀವಿಸುತ್ತೇವೆಂದು, ನಿಮ್ಮ ಹಾಗೆಯೇ ನಾವು ಬದುಕುತ್ತೇವೆಂದು ನಂಬಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀರಿ. ನಿಮ್ಮ ನಂಬಿಕೆ ಭಂಗಪಡಿಸದಂತೆ ಸಹಾಯ ಮಾಡಿರಿ ದೇವರೇ. ಯೇಸುವೇ, ನಿಮ್ಮ ಹಾಗೆ ಜೀವಿಸುವಂತಹ ಜೀವಿತ ದಯಪಾಲಿಸಿರಿ ದೇವರೇ. ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮ ಸಾಕ್ಷಿಯಾಗಿ ಈ ಭೂಮಿಯ ಮೇಲೆ ಇರುವವರೆಗೂ ಬದುಕುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ. ಈ ದಿನ ನಾವು ಮಾಡಿದ ಪ್ರಾರ್ಥನೆ ಲಾಲಿಸಿದ್ದಕ್ಕಾಗಿ ನಿಮಗೇ ಸ್ತೋತ್ರ, ನಿಮಗೇ ಎಲ್ಲ ಮಹಿಮೆ, ಘನತೆ, ಪ್ರಭಾವವು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ. ಆಮೇನ್.